ನಂಜುಂಡಪ್ಪ ವರದಿ ಅನ್ವಯ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆದ್ಯತೆ ನೀಡಿ ಹಾಗೂ ಕನಿಷ್ಠ 10% ಪ್ರಾತಿನಿಧ್ಯ ನೀಡಬೇಕಿದ್ದರೂ ರಾಜ್ಯ ಸರ್ಕಾರಗಳು ನಿರಂತರವಾಗಿ ನಿರ್ಲಕ್ಷ್ಯ ವಹಿಸುತ್ತಿವೆ. ಇಂದಿನ ಸಚಿವ ಸಂಪುಟ ಪುನರ್ರಚನೆಯಲ್ಲಿಯೂ ಕಲ್ಯಾಣ ಕರ್ನಾಟಕ ಭಾಗದ ವಿಶೇಷವಾಗಿ ರಾಯಚೂರು ಜಿಲ್ಲೆಯ ಯಾವುದೇ ಶಾಸಕರಿಗೆ ಸಚಿವ ಸ್ಥಾನ ನೀಡದೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶದ ಸಮಿತಿ ಸಂಸ್ಥಾಪಕ ರಾಘವೇಂದ್ರ ಕುಷ್ಟಗಿ ಮಂಗಳವಾರ 11 ಗಂಟೆಗೆ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗವನ್ನು ಸರ್ಕಾರಗಳು ನಿರಂತರವಾಗಿ ಕಡೆಗಣಿಸುತ್ತಿವೆ. ಸಚಿವ ಸಂಪುಟದಲ್ಲಿ ಕಲಬುರಗಿ ಜಿಲ್ಲೆಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಿರುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದೊಳಗೂ ಒಳ ಮೀಸಲಾತಿ ಬಗ್ಗೆ ಚರ್ಚೆ ನಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹಲವು ಬಾರಿ ನಾವು ಪ್ರಸ್ತಾಪ ಮಾಡಿದ್ದೇವೆ. ನಂಜುಂಡಪ್ಪ ವರದಿಯ ಆಧಾರದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸರಿಯಾದ ಪ್ರಾತಿನಿಧ್ಯ ಇರಬೇಕು. ಕನಿಷ್ಠ 10 ಜನ ಕ್ಯಾಬಿನೆಟ್ನಲ್ಲಿ, ನಿಗಮ ಮಂಡಳಿಗಳಲ್ಲಿ, ಅಕಾಡೆಮಿಗಳಲ್ಲಿ ಇತರೆಲ್ಲ ಏನವ ಪೋಸ್ಟ್ಗಳಿವ ಇವಕ್ಕೆಲ್ಲವೂ ನಮಗೆ ಪ್ರಾತಿನಿಧ್ಯ ಇರಬೇಕು. ನಂಜುಂಡಪ್ಪ ವರದಿಯ ರೆಕಮೆಂಡೇಶನ್ ಆಧಾರದಲ್ಲಿ ಅಂತ ಹೇಳಿ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ ಇವತ್ತು 5-6 ಸರ್ತಿ ನಾನು ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಬೇರೆ ಸಂದರ್ಭದಲ್ಲಿ ಬೇರೆ ಆದಾಗ್ಯೂ ಕೂಡ ಈ ಸರ್ಕಾರಗಳು ತಮ್ಮನ್ನು ತಾವು ತಿಳ್ಕೊಳ್ಳೋದು. ನಿನ್ನೆ ನಡೆದಂಥ ಸಂಪುಟ ವಿಸ್ತರಣೆಯ ಸಂದರ್ಭ ನಿಜವಾಗೂ ಆಘಾತಕಾರಿ. ಇಡಿಯಾಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಅಂದರೆ ಅಷ್ಟೊಂದು ಅನ್ಯಾಯ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ, ಯಾದಗಿರಿ ಜಿಲ್ಲೆ ಮತ್ತು ನಮ್ಮ ರಾಯಚೂರು ಜಿಲ್ಲೆಗೆ ಪ್ರಾತಿನಿಧ್ಯವೇ ಇದೆ. ಗುಲ್ಬರ್ಗಕ್ಕೆ 3, ಬೀದರ್ 1, ಕೊಪ್ಪಳಕ್ಕೆ 2. ಈ ಗುಲ್ಬರ್ಗದ್ದು ಏನಂದರೆ ನಾವು ಎಲ್ಲರೂ ಕೂಡಿ ಇರಬೇಕು. ಆ ಗುಲ್ಬರ್ಗ ಲೀಡರ್ಸ್ ಬಗ್ಗೆ ನಾವು ಮಾತಾಡಬಾರ್ದು, ಜೊತೆಗಿದ್ದು ಅಭಿವೃದ್ಧಿ ಮಾಡಬೇಕು ಅಂತ ಎಷ್ಟು ಯೋಚನೆ ಮಾಡಿದ್ರು ಕೂಡ ಅವರ ಎಟಿಟ್ಯೂಡು ಭಾಳ ವಿಚಿತ್ರವಾಗಿರ್ತದೆ. ಹೀಗಾಗಿ ನಮ್ಮ ಒಳ ಮೀಸಲಾತಿ ಕೇಳಬೇಕಾದಂಥ ಅನಿವಾರ್ಯತೆ ಬಂದಿದೆ. ಎಲ್ಲವೂ ಗುಲ್ಬರ್ಗಕ್ಕೆ ಏನು ಮಾಡಿದ್ರು ಗುಲ್ಬರ್ಗಕ್ಕೆ. ಆ ಶರಣ ಪಾಟೀಲ್ ಅಂತ ಶರಣ ಪ್ರಕಾಶ್ ಪಾಟೀಲನ್ನು ನಮ್ಮ ತಲೆ ಮೇಲೆ ಹೇರೋದು, ಏನೆಲ್ಲ ಯೋಜನೆಗಳು ಬಂದ್ರೆ ತಾವು ತಗೊಳ್ಳೋದು, ಹಿರಿಯರು ಎಲ್ಲರೂ ಸಮಾನವಾಗಿ ನೋಡಬೇಕಾದಂಥ ಸನ್ಮಾನ್ಯ ಖರ್ಗೆ ಅವರೇನಿದ್ದಾರೆ, ಅವರು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡೋದೇನಿದೆ. ನಾವು ಅವರ ಬಗ್ಗೆ ಇರ್ತಕ್ಕಂಥ ಅಪಾರ ಗೌರವ ಪ್ರೀತಿಗೆ ಇದು ಚ್ಯುತಿ ತರ್ತಾ ಇದೆ. ನಾವು ಅದನ್ನು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ. ನಮ್ಮ 371 ಕೊಡುಗೆ ಇದೆ ಅವ್ರದ್ದು. ಅವ್ರ ಬಗ್ಗೆ ನಾವು ಅಪಶಬ್ದಗಳನ್ನು ಆಡ್ಲಿಕ್ಕೆ ತಯಾರಿಲ್ಲ. ಬಟ್ ಈ ಎಟಿಟ್ಯೂಡ್ ಏನಿದೆ, ನಮಗಾಗ್ತಕ್ಕಂಥ ಅನ್ಯಾಯವನ್ನು ನಾವು ಹೇಳಲೇಬೇಕಾಗ್ತದೆ. ನಂಬರ್ 1 ಪ್ರದೇಶ ಇದೆ ಕಲ್ಯಾಣ ಕರ್ನಾಟಕ. ಕನಿಷ್ಠ ಪ್ರತಿ ಜಿಲ್ಲೆಗೂ ಒಬ್ಬ ಮಂತ್ರಿಯನ್ನು ಕೊಡಬೇಕಾಗಿತ್ತು. ಆದರೆ ಕೇವಲ 4 ಜಿಲ್ಲೆಗಳಿಗೆ ಕೊಟ್ಟು ಇನ್ನುಳಿದ 3 ಜಿಲ್ಲೆಗಳಿಗೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ದೊಡ್ಡ ಅನ್ಯಾಯವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿ. ಇದು ಸಣ್ಣ ಮಾತಲ್ಲ. ಜೊತೆಗೇನಂತಂದ್ರೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಒಳ ಜಗಳದಿಂದ ಮಂತ್ರಿ ಪದವಿ ತಪ್ಪಿದೆ ಅಂತಕ್ಕಂಥ ಒಂದು ಸುದ್ದಿ ಕೂಡ ಹರಡಿದೆ. ಇಲ್ಲಿನ ರಾಜಕಾರಣಿಗಳು ಕೂಡ ಜಿಲ್ಲೆಯ ಹಿತದೃಷ್ಟಿಯಿಂದ ಒಗ್ಗಟ್ಟಾಗಬೇಕು, ತನ್ಮೂಲಕ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಸದುಪಯೋಗ ಪಡಿಸಲಿಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಜೊತೆಗೆ ಈಗ ಆಗಿರ್ತಕ್ಕಂಥ ಅನ್ಯಾಯವನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ ಮತ್ತು ವಿರೋಧ ಪಕ್ಷದ ನಾಯಕರಾದಂಥ
ಮಾನ್ವಿ ತಾಲೂಕಿನ ಪೋತ್ನಾಳ್ ಗ್ರಾಮದ ಮಧ್ಯಭಾಗದಲ್ಲಿರುವ ಸಂಜನಾ ಫೋಟೋ ಸ್ಟುಡಿಯೋದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಭಾರಿ ಪ್ರಮಾಣದ ನಷ್ಟ ಉಂಟಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತುಕೊಂಡಿರಬಹುದು ಎಂದು ಶಂಕಿಸಲಾಗಿದ್ದು, ಕ್ಷಣಾರ್ಧದಲ್ಲೇ ಬೆಂಕಿ ಸ್ಟುಡಿಯೋವನ್ನು ಆವರಿಸಿದೆ. ಸ್ಟುಡಿಯೋದಿಂದ ದಟ್ಟ ಹೊಗೆ ಹಾಗೂ ಬೆಂಕಿಯ ಜ್ವಾಲೆಗಳು ಎದ್ದಿರುವುದನ್ನು ಕಂಡ ಸ್ಥಳೀಯರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಆದರೆ ಬೆಂಕಿಯ ತೀವ್ರತೆಗೆ ಸ್ಟುಡಿಯೋದಲ್ಲಿದ್ದ ಅತ್ಯಾಧುನಿಕ ಡಿಜಿಟಲ್ ಕ್ಯಾಮೆರಾಗಳು, ಕಂಪ್ಯೂಟರ್ಗಳು, ಫೋಟೋ ಪ್ರಿಂಟಿಂಗ್ ಯಂತ್ರಗಳು, ಅಮೂಲ್ಯ ಫೋಟೋ ಆಲ್ಬಮ್ಗಳು ಹಾಗೂ ಪೀಠೋಪಕರಣಗಳು ಸಂಪೂರ್ಣ ಬೆಂಕಿಗಾಹುತಿಯಾಗಿವೆ. ಅಲ್ಹಮ್ದುಲಿಲ್ಲಾಹ್. देखिए भाई, पोतनाल में अचानक आग लगी. ರಾಯಚೂರು ಜಿಲ್ಲೆಗೆ ಸಚಿವ ಸ್ಥಾನ ನೀಡಿರುವುದನ್ನು ಖಂಡಿಸಿ ಸಾಮಾಜಿಕ ಹೋರಾಟಗಾರ ಮಾರಪ್ಪ ವಕೀಲರು ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿ ಹಿತದೃಷ್ಟಿಯಿಂದ ಕೂಡಲೇ ಜಿಲ್ಲೆಯ ಶಾಸಕರೊಬ್ಬರಿಗೆ ಸಚಿವ ಸ್ಥಾನ ನೀಡಿ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನು ನೀಡಬೇಕೆಂದು ಆಗ್ರಹಿಸಿದರು. ಒಂದು ವೇಳೆ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಕೆಳಗಣಿಸಿ ಅನ್ಯ ಜಿಲ್ಲೆಯ ಸಚಿವರನ್ನು ರಾಯಚೂರು ಜಿಲ್ಲಾ ಉಸ್ತುವಾರಿಯಾಗಿ ನೇಮಕ ಮಾಡಿದರೆ ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವದಂದು ಧ್ವಜಾರೋಹಣಕ್ಕೆ ಆಗಮಿಸುವ ಸಚಿವರಿಗೆ ಗೇರವು ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳನ್ನು ನೀಡಿದ ಜಿಲ್ಲೆಯ ಜನರ ನಿರೀಕ್ಷೆಗೆ ಧಕ್ಕೆ ಉಂಟಾಗಿದೆ. ಕೊಪ್ಪಳ ಜಿಲ್ಲೆಗೆ 2 ಸಚಿವ ಸ್ಥಾನ ನೀಡಿರುವ ಸರ್ಕಾರ ರಾಯಚೂರು ಜಿಲ್ಲೆಗೆ ಯಾವುದೇ ಸ್ಥಾನ ನೀಡದೆ ಅನ್ಯಾಯ ಮಾಡಿದೆ ಎಂದು ಅವರು ಆರೋಪಿಸಿದರು. ಈಗಲೇ ಬಂದಿರತಕ್ಕಂಥದ್ದು ನಮಗೆ ಅನಿಸಲಿಲ್ಲ, ಅದು ಬಂದು ಇಲ್ಲಿ ಇಂಡೇಟ್ ಆಗಿ ಅದೇ ಸ್ಥಿತಿ ನಮ್ಮ ರಾಯಚೂರು ಡಿಸ್ಟ್ರಿಕ್ಟ್ಗೆ ಕುಸಿವಾಯಿತು. ನಿನ್ನೆ ನಾವು ಮೀಡಿಯಾದಲ್ಲಿ ಮಾತಾಡಬೇಕಾದ್ರೆ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ, ಯಾದಗಿರಿ ಮತ್ತು ರಾಯಚೂರು ಅವರು ನಾವು ಆಳ್ಕೊಳ್ಳಿಕ್ಕೆ ನಮಗೆ ಗೊತ್ತಿಲ್ಲ ಅಂತ ರೀತಿಯಲ್ಲಿ ನಮ್ಮನ್ನು ಈ ರಾಜ್ಯ ಕೊಡ್ತಾ ಇದೆ. ಮತ್ತು ಯಾವಾಗಲೂ ಕೂಡ ನಮ್ಗೆ ಯಾಕೆ ಮಾಡಲ್ಲ ಅಂತಂದರೆ ಗುಲ್ಬರ್ಗವನ್ನು ದೂರ ಮಾಡಬೇಕಂತಲೇ ಅದು ಪದ್ಧತಿ ಅಲ್ಲ ಅಷ್ಟೇ. ಯಾಕೆ ಕೊಡಲ್ಲ ಅಂತಂದರೆ ಗುಲ್ಬರ್ಗವನ್ನು ದೂರ ಮಾಡಬೇಕು, ಕೊಟ್ಟರೆ ಸಮಸ್ಯೆ ಇಲ್ಲ. ಆದರೆ ಗುಲ್ಬರ್ಗವನ್ನು ನಮ್ಗೆ ದೂರ ಮಾಡಬೇಕಾದ್ರೆ ನಮ್ಮದಾಗಿಲ್ಲ ಅಥವಾ ನಮ್ಮ ಯಾದಗಿರಿನಾಗಲಿ ಒಂದು ಎಂಪಿ ಕ್ಷೇತ್ರ ನಮ್ಗೆ 2 ಸೇರಿ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಈ ಕರ್ನಾಟಕದಲ್ಲಿ ನಂಬರ್ 1. ರಾಯಚೂರಿನಲ್ಲಿ ಶಿವಶರಣ ಅಡಪದ ಅಪ್ಪಣ್ಣ ಜಯಂತಿಯನ್ನು ಸಂಭ್ರಮ ಹಾಗೂ ಭಕ್ತಿಭಾವದಿಂದ ಆಚರಿಸಲಾಯಿತು. ಈ ಅಂಗವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಭಾವಚಿತ್ರ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಶಿವಶರಣ ಅಡಪದ ಅಪ್ಪಣ್ಣ ಜಯಂತಿ ಅಂಗವಾಗಿ ಭಾವಚಿತ್ರ ಮೆರವಣಿಗೆಗೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಹಾಗೂ ತಹಶೀಲ್ದಾರ್ ಸುರೇಶ್ ವರ್ಮಾ ಚಾಲನೆ ನೀಡಿದರು. ನಗರದ ಬಸವೇಶ್ವರ ವೃತ್ತದಿಂದ ಆರಂಭವಾದ ಮೆರವಣಿಗೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ರಂಗಮಂದಿರದವರೆಗೆ ಸಾಗಿತು. ಮೆರವಣಿಗೆಯಲ್ಲಿ ಸಮಾಜದ ಮುಖಂಡರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಸಾರ್ವಜನಿಕರು ಹಾಗೂ ಭಕ್ತರು ಉತ್ಸಾಹದಿಂದ ಭಾಗವಹಿಸಿ ಶಿವಶರಣ ಅಡಪದ ಅಪ್ಪಣ್ಣ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಡೋಳು ಕುಣಿತ ಸೇರಿದಂತೆ ವಿವಿಧ ಸಾಂಪ್ರದಾಯಿಕ ಕಲಾ ತಂಡಗಳ ಪ್ರದರ್ಶನ ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾಗಿದ್ದು, ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಹಿಳೆಯರು ಭಾವಚಿತ್ರದೊಂದಿಗೆ ಹೆಜ್ಜೆ ಹಾಕಿ ಮೆರವಣಿಗೆಗೆ ಮತ್ತಷ್ಟು ಮೆರುಗು ತಂದರು. ಕಾರ್ಯಕ್ರಮ ವಿದ್ಯುಕ್ತವಾಗಿ ನಡೆಯಲಿದೆ. ಇದನ್ನ ಅಧಿಕಾರಿಗಳು ಜೋರಾದ ಚಪ್ಪಾಳೆ ತಡೆದ್ರ ಮೂಲಕ ಇದನ್ನ ನಾವು ಲೋಕಾರ್ಪಣೆಗೊಳಿಸುತ್ತಾರೆ. ಸಮಾಜದ ಶ್ರೀ ಶರಣಬಸವ ಕಿಂಚಿನಾಳ್ ಅವರಿಂದ ನೆನೆಯುತ್ತಾ ಮತ್ತೊಮ್ಮೆ 892ನೇ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ತಿಳಿಸುತ್ತಾ ನಮ್ಮ ಒಂದು ಶಿವಶರಣ ಅಡಪದ ಅಪ್ಪಣ್ಣನವರ ಜಯಂತಿಯನ್ನ ಇಂದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಕೇಂದ್ರ ಬಿಂದುವಿನ ಕೇಂದ್ರ ಸ್ಥಾನ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ನಾವು ಬಹುತೇಕ ಇಲ್ಲಿ ಜಯಂತಿಗಳ ಆಚರಣೆ ನೋಡಿದ್ರೆ ನಾವು ಬಹಳಷ್ಟು ಜನ ಇಲ್ಲಿ ಸೇರಿದ್ದೀವಿ.
ನಮ್ಮ ಜಯಂತಿಗೆ ಸ್ಥಳೀಯ ಒಬ್ಬ ಶಾಸಕರಿಲ್ಲ, ಒಬ್ಬ ಜಿಲ್ಲಾ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ, ಸಚಿವರಿಲ್ಲ. ಇದೇ ದೊಡ್ಡ ಸಚಿವರು ಸಿಕ್ಕರು. ಆದ್ರೆ ನಮ್ಮ ರಾಯಚೂರು ಜಿಲ್ಲೆಗೆ ಒಬ್ಬ ಶಾಸಕರು. ಇದು ರಾಜಕಾರಣಿಗಳ ಒಗ್ಗಟ್ಟಿನ ಕೊರತೆ ಜೊತೆಗೆ ರಾಜಕಾರಣಿಗಳು ನಮ್ಮಂತ ತಳ ಸಮುದಾಯದವರು. ನಾನು ಜಯಂತಿ ಸಮಾಜದ ನೋವನ್ನ ಸಮುದಾಯದ ಜನರು ಬಂದಿದ್ದೀವಿ. ದಯವಿಟ್ಟು ಇಲಾಖೆ ಏನಿದೆಯಲ್ಲ, ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿ ಮಾಡೋದಕ್ಕೆ ಇಬ್ಬರು ಕಲಾವಿದರಿಲ್ಲ. ದುರಂತ ಇದೆ ನಮ್ಮ ಸಮಾಜದ್ದು. ಬೇರೆ ಕಾರ್ಯಕ್ರಮಗಳು ಇದೆ, ಜಮಖಂಡಿ ರಂಗಮಂದಿರ ಗಾನ ಆಡೋದಕ್ಕೆ ಗಾಯಕರು ಕಲಿಸ್ತಾರೆ. ಇಲ್ಲೊಬ್ರು ಕೆಲವು ರಾಯಚೂರು ನಗರದಲ್ಲಿ ಮಂಗಳವಾರ 11 ಗಂಟೆಗೆ ಮಾಧ್ಯಮದೊಂದಿಗೆ ಮಾತನಾಡಿದ ರೈತ ಮುಖಂಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನು ನಿನ್ನೆಯಷ್ಟೇ ಸಚಿವ ಸಂಪುಟ ನೂತನ ಸಚಿವರ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಆದರೆ ರಾಯಚೂರು ಜಿಲ್ಲೆಯನ್ನು ತೀವ್ರ ಕಡೆಗಾಣಿಸಲಾಗಿದೆ. ಇಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದ್ದರೂ ಹೇಳಿಕೊಳ್ಳಲು ಓರ್ವ ಸಚಿವರಿದ್ದರೆ ಅನುಕೂಲವಾಗುತ್ತಿತ್ತು. ಸರ್ಕಾರ ಇಲ್ಲಿ 4 ಜನ ಶಾಸಕರು, ಓರ್ವ ಸಂಸದರು ಇದ್ದರೂ ಕೂಡ ಈ ಒಂದು ಜಿಲ್ಲೆಯನ್ನು ಕಡೆಗಣಿಸಿದ್ದು ಸರಿಯಾದ ಕ್ರಮವಲ್ಲ. ಈ ಒಂದು ಕಲ್ಯಾಣ ಕರ್ನಾಟಕ ಭಾಗ, ಅದರಲ್ಲೂ ರಾಯಚೂರನ್ನು ತೀವ್ರ ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಉಳಿದ ಒಂದಷ್ಟು ಪೋಸ್ಟ್ಗಳಲ್ಲಿ ಸಂಪುಟ ರಚನೆ ಆಯಿತು. ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಸಚಿವರಲ್ಲಿ ಸಚಿವ ಸ್ಥಾನ ನಿನ್ನೆ ಪಟ್ಟಿ ಬಿಡುಗಡೆ ಮಾಡಿದರು. ಅದರಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ ಮಲತಾಯಿ ಧೋರಣೆಯನ್ನು ತೋರಿಸಿರ್ತಾರೆ. ಅದಕ್ಕೋಸ್ಕರ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 4 ಮಂದಿ ಇವತ್ತು ಕಾಂಗ್ರೆಸ್ ಶಾಸಕರಿದ್ದಾರೆ, ಒಬ್ಬರು MP ಇದ್ದಾರೆ. ಆದ್ರೂ ಇವತ್ತು ನಮ್ಮ ರಾಯಚೂರು ಜಿಲ್ಲೆಗೆ ಜ್ವಲಂತ ಸಮಸ್ಯೆಗಳಿರ್ತವೆ. ಆದ ಕಾರಣ ಇವತ್ತು ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಕೊಟ್ಟಿದ್ರೆ ಒಂದು ಒಳ್ಳೇದಾಗ್ತಿತ್ತು. ಹೀಗೆ ಪ್ರತಿ ಇದರಲ್ಲಿ ನಮ್ಮ ಜಿಲ್ಲೆನ ಕಡೆಗಣಿಸ್ತಾರೆ. ಅದಕ್ಕೋಸ್ಕರ ನಮ್ದು ಏನಂತಂದ್ರೆ ಒಂದು ಸಚಿವ ಸ್ಥಾನ ಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತು. ನಮ್ಮ ಜ್ವಲಂತ ಸಮಸ್ಯೆಗಳನ್ನು ಕೇಳಬೇಕು. ಇವತ್ತು ಬರಗಾಲ ಆದ, ಇವತ್ತು ನಮ್ಮ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಇದು ನಮ್ಮ ರಾಯಚೂರು ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಟ್ಟಿದ್ರೆ ನಾವು ಏನೋ ಒಂದು ಕೇಳಬೇಕಾಗಿತ್ತು. ಆ ಇವತ್ತು ನಮ್ಮದು ಉಸ್ತುವಾರಿ ಸಚಿವರು ಇಲ್ಲ. ವಾತ್ಸಲ ಉಸ್ತುವಾರಿ ಸಚಿವರನ್ನು ಗುಲ್ಬರ್ಗ ಶರಣ ಪ್ರಕಾಶ್ ಪಾಟೀಲ್ ಕೊಟ್ಟರು. ಇವತ್ತು ನಮ್ಮ ಜಿಲ್ಲೆದವರಿಗೆ ಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತು. ಇವತ್ತು ಸಮಸ್ಯೆಗಳು ಬೆಟ್ಟದಷ್ಟು ಸಮಸ್ಯೆಗಳವ, ನಮ್ಮ ಒಂದು ಅನುಕೂಲ ಆಗ್ತಿತ್ತು. ಅದಕ್ಕೋಸ್ಕರ ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ಗೆ ಏನು ಹೇಳ್ತಪ್ಪ ಅಂತಂದ್ರೆ ಇನ್ನೂ ಒಂದು ಸಂಪುಟ ಸಚಿವ ಸ್ಥಾನವನ್ನು ಉಳಿಸ್ಕೊಂಡ್ರಿ ನಮ್ಮ ಜಿಲ್ಲೆಗೆ ಕೊಟ್ಟರೆ ಒಳ್ಳೇದಾಗ್ತಿತ್ತು ಅಂತೇಳಿ ಈ ಒಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಇವತ್ತು ನಾವು ನಿಮ್ಮ ಮಾಧ್ಯಮದಿಂದ ನಾವು ಬೇಡಿಕೆಯನ್ನು ಇಟ್ಟಿರ್ತೇವೆ. ಅದಕ್ಕೋಸ್ಕರ ಕೊಟ್ಟರೆ ಒಳ್ಳೇದಾಗ್ತದೆ ಅಂತೇಳಿ ಈ ಮುಖಾಂತರ ತಿಳಿಸ್ತಾರೆ. ಸಂಗಮೇಶ್ ನಾಯಕ್, ಜಿಲ್ಲಾಧ್ಯಕ್ಷ. ಮುಂಗಾರು ಹಂಗಾಮಿನ ಬೆಳೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಗೆ ತಕ್ಷಣ ನೀರು ಹರಿಸಬೇಕು ಎಂದು ತುಂಗಭದ್ರಾ ಎಡದಂಡೆ ಕಾಲುವೆ ರೈತರ ವೇದಿಕೆ ಶಂಕರಗೌಡ ಹರವಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳೆದ ವರ್ಷಕ್ಕೆ ಹೋಲಿಸಿದರೆ ತುಂಗಭದ್ರಾ ಜಲಾಶಯಕ್ಕೆ ಈ ಬಾರಿ ಒಳಹರಿವು ಕಡಿಮೆ ಇದ್ದರೂ ಇನ್ನು ಮಳೆಗಾಲ ಮುಂದುವರೆದಿರುವುದರಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಒಳಹರಿವು ಬರಬಹುದು ಎಂಬ ನಿರೀಕ್ಷೆ ಇದೆ ಎಂದರು. 1970-80ರ ದಶಕಗಳಲ್ಲಿ ಜಲಾಶಯದಲ್ಲಿ 25ರಿಂದ 30 ದಿನಗಳಿಗೆ ಸಾಕಷ್ಟು ನೀರು ಸಂಗ್ರಹವಾದ ತಕ್ಷಣವೇ ನೀರು ಕಾಲುವೆಗಳಿಗೆ ನೀರು ಹರಿಸಲಾಗುತ್ತಿತ್ತು. ನಂತರದ ಅವಧಿಯಲ್ಲಿ ಬಂದ ಒಳಹರಿವಿನಿಂದ ಯಾವುದೇ ತೊಂದರೆಯಾಗುತ್ತಿರಲಿಲ್ಲ. ಆದರೆ ಈ ಬಾರಿ ಅಧಿಕಾರಿಗಳು ಅತಿಯಾದ ಮುನ್ನೆಚ್ಚರಿಕೆ ಮತ್ತು ರಕ್ಷಣಾತ್ಮಕ ನಿಲುವಿನಿಂದ ಕಾಲುವೆಗೆ ನೀರು ಹರಿಸಲು ಹಿಂಜರಿಯುತ್ತಿರುವುದು ರೈತರಲ್ಲಿ ಆತಂಕ ಮೂಡಿಸಿದೆ ಎಂದು ಆರೋಪಿಸಿದರು. ಸರಿಪಡಿಸಲಿಕ್ಕೆ ಏನು ಅಪಾಯಗಳಾಗ್ತವೆ. ನೀರು ಬಿಡೋದು ಏನಂತಂದರೆ ಈಗಾಗಲೇ 50 TMC ನೀರು ಆಗಿದೆ. ಇನ್ನು ಇನ್ಫ್ಲೋ ಭಾಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಈಗ ಇನ್ನು ಬೆಳೆಗಳಿಗೆ ನೀರು ಬೇಕಾಗಿದೆ. ಅದಕ್ಕೆ ಇದು ಆದಷ್ಟು ಬೇಗ ಈ ನೀರು ಸ್ಟಾರ್ಟ್ ಮಾಡಿದರೆ ಅನುಕೂಲ ಆಗ್ತದೆ ಅಂತೇಳಿ ಅದೊಂದು ನಮ್ಮದು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಇಮಿಡಿಯೇಟ್ ಬಿಟ್ಬಿಡ್ಬೇಕು. ಬಿಟ್ಟರೆ ಏನೋ ನಾವು ಮುಂದೆ ಆಗಸ್ಟ್ ಈಗಾಗಲೇ ನಾವು ಮೊದಲನೇ ವಾರ ಮುಗಿಯಕ್ಕೆ ಬಂದಿದ್ದೀವಿ. ಈಗ ನಮಗೆ ಭತ್ತ ನಾಟಿ ಮಾಡೋಕ್ಕಾಗಲಿ ಯಾವುದೇ ಬೆಳೆಗೆ ಈಗಾಗಲೇ ತಡ ಆಗಿತ್ತಪ್ಪ. ನಾವು ಜೂನ್ ಜುಲೈದಾಗೆ ನಮ್ಗೆ ಬೇಕಾದ ನೀರು ಜುಲೈ ಬಿಟ್ಟಿದ್ರು. ಈ ವರ್ಷ ಏನಂದರೆ ಈಗ ಆಗಸ್ಟ್ ಬಂದು ನೀರು ಇಲ್ಲ, ಬಿಟ್ಟಿಲ್ಲ. ಈಗ ಬಂದಿದೆ ಮತ್ತು ತಡ ಮಾಡಬಾರ್ದು, ಬಿಟ್ಬಿಡ್ಬೋದು. ಇದನ್ನು ನಾವು ಸರ್ಕಾರದಲ್ಲಿ ನೀರಾವರಿ ಸಚಿವರಲ್ಲಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಬೇಕು. ಜೊತೆಗೆ ಏನಂದರೆ ಈ ನೀರು ಬಿಡೋಕ್ಕಿಂತ ಮೊದಲು ನಮ್ಮೇನು ದೋಷಪೂರಿತ ಗೇಜ್ಗಳವ 69 ಮೈಲಿ 1 ಇಂಚು
ಒಂದು ಫೀಟ್ 1 ಇಂಚು ತಪ್ಪಾದ ತೆಗಿತಿ 7 ಫೀಟ್ 9 ಇಂಚ್ ಇದ್ದದನ್ನು 9 ಫೀಟ್ ತೋರಿಸ್ತದ. ಅದನ್ನು ಮೊದಲು ಅದನ್ನು ನೀರು ಎಷ್ಟು ಬರ್ತವೋ ಅದು ಬೇರೆ, ಆದರೆ ಅದನ್ನು ಸರಿಯಾದ ಒಂದು ಅಳತೆನೇ ಇಲ್ಲ ನಮ್ಗೆ. ಆ ಅಳತೆಯನ್ನು ಸರಿಪಡಿಸ್ಬೇಕು ಅಂತೇಳಿ ಅದನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಅದನ್ನು ಬಹಳ ಮುಖ್ಯ. ಅದು ನೀರು ಬಿಡೋದ್ರ ಜೊತೆಗೆ ನೀರು ಬಿಡೋದಕ್ಕಿಂತ ಮೊದಲು ಈ ಗೇಜ್ಗಳು ಸರಿ ಮಾಡಬೇಕು. ಪೇಂಟಿಂಗ್ ಅದು ಏನು ದೊಡ್ಡದಿಲ್ಲ, ಏನು ದೊಡ್ಡ ಸಮಸ್ಯೆ ಇಲ್ಲ. ಬರೀ ಒಂದಿಷ್ಟು ಪೇಂಟ್ ಮಾಡೋದು, ಪೇಂಟ್ ಮಾಡಿದರೆ ಸರಿ ಹೋಗ್ಬಿಡ್ತದೆ. ಸರಿಯಾದ ಅಳತೆ ಮೇಲೆ ಪೇಂಟ್ ಮಾಡ್ಬೋದು. ಈಗ 9 ಫೀಟ್ ಅಂತೇಳಿ 7 ಫೀಟ್ 9 ಇಂಚು ಕೊಡ್ತು ಅಂದರೆ ಇದನ್ನ ಹೆಂಗ ನಾವು ಸಮರ್ಪಿಸ್ಬೇಕು? ಅದಕ್ಕೆ ಅದನ್ನೇನಂತಂದ್ರೆ ನಾವು ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡೋದು, ಈಗ ಒಂದು ಪ್ರಿಲಿಮಿನರಿ ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ನಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡ್ತೀವಿ. ಹಿಂದೆ ಎಲ್ಲ ಆಗಿದೆ ಡಿಸ್ಕಷನ್ನು, ಅದು ತಪ್ಪಾದಂಥ ಸಾಬೀತಾಗಿದೆ. ಎಲ್ಲರ ಎದುರಿಗೆ ಓಪನ್ ಆಗಿ ನಾವು ಹೋಗಿ ಎಲ್ಲ ಹೋದ ವರ್ಷ ನಾವು ಗೇಜು ಒಂದು ಹೊಸದೊಂದು ಪೋಲೆ ನೆಡಾಕಿದ್ವಿ ಸರಿಯಾದ ರೀತಿಯಲ್ಲಿ. ಆದರೆ ಅದನ್ನ ಅಳತೆಗೆ ತಗೋವಲ್ಲದು, ಲೆಕ್ಕಕ್ಕೆ ಹಳೆಯದೇ ತಗೊಂಬೇಕಾಗ್ತಾರೆ. ಅದು ತಪ್ಪಿರೋದು. ಯಾಕಂದ್ರೆ ಏನು ಹೇಳ್ತಾರೆ ಅವರು, KRS ಬರಬೇಕು, ಅದನ್ನು ಸರಿಪಡಿಸ್ತಾರೆ. KRS ಅಲ್ಲೇ ಮುನ್ಸಿಪಾಲಿಟಿ ಬರೀ KRS ಬರ್ಬೇಕು. ನೀರಾವರಿ ಇಲಾಖೆ KRS ಬರ್ಬೇಕಂತ, ನೀರು ಎಷ್ಟು ಕ್ಯೂಸೆಕ್ಸ್. ಅರೇ ತಪ್ಪಾದ ಅದನ್ನು ಸರಿ ಮಾಡೋದು ನಾವು ಹೇಳ್ತೀವಿ. ಮುನ್ಸಿಪಾಲಿಟಿ ಏನೈತೆ ಅದು ಬೀಟಿನ ಲೆಕ್ಕ, ಇಂಚಿನ ಲೆಕ್ಕ, ಅದನ್ನ 9 ಇಂಚು ಅದ 7 ಫೀಟ್ 9 ಇಂಚ್ ಇದ್ದದನ್ನ 9 ಇಂಚ್ ಅಂತ ತೋರಿಸ್ತೀರಿ. ಸಣ್ಣ ಸಣ್ಣದು ಬರೋದು